ಓ ನಮಸ್ಕಾರ ಸಾಹೇಬ್ರೆ. ಹಾಂ ಹಾಂ, ನಾನು ಹೇಳಿದ್ದೆಲ್ಲ ನೀವು ಮಾಡಿದ್ದೀರಾ. ಇನ್ನು ನಿಮ್ಗೇನೇನು ಬೇಕೋ ಅದನ್ನು ನಾನು ತಲುಪಿಸ್ತೀನಿ. ಆಯ್ತು 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 ಆಯ್ತು. ಲೇ ಮರಗೌಡ, ಬಲ ಇಲ್ಲಿ. ಏನಪ್ಪಯ್ಯ? ಲೈ, ನಮ್ಮ ಮನೇಲಿ ಅವರಲ್ಲ ಇಬ್ಬರು ಮಹಾನ್ ವ್ಯಕ್ತಿಗಳು. ಹೊಸಿ ಅವ್ರು ಕರ್ಕೊಂಬವಲ್ಲ ಇಲ್ಲಿ. ಅಯ್ಯ ಅವರಾ? ಲೈ ಓಲಾ, ಕರ್ಕೊಂಬವಲ್ಲ ಅವ್ರನ್ನ. ಅಯ್ಯೋ, ಎಲೆಕ್ಷನ್ ಆಗಿ ರಿಸಲ್ಟ್ ಬಂದ್ಮೇಲೆ ಅವ್ರನ್ನ ಆಚೆಗೆ ಹಾಕ್ತೀನಿ ಅಂತಿದ್ರು ಅಪ್ಪಯ್ಯ. ಈಗ ನೋಡಿದ್ರೆ ಕರಿ ಅಂತವ್ರೆ. ಅದು ಏನು ಕಾದಿರೋದು ಏನೋ. ಲೈ ಏನಿಲ್ಲ, ಇದು ಒಳಗೆ ಗುಣಕರ ಭಾಗಕರ ಆಗ್ತಾ ಇದೆಯಾ? ಓಲಾ, ಕರ್ಕೊಂಬವಲ್ಲ. ಸರಿ ಅಪ್ಪಯ್ಯ. ಸಿದ್ದು, ಇವತ್ತು ನಿನಗೂ ಈ ಮನೆಗೂ ಇರೋ ಋಣ ಮುಗಿದೋಯ್ತು. ಗಂಟು ಮೂಟೆ ಕಟ್ಕೊಂಡು ಬೇಗ ರೆಡಿ ಆಗ್ಬಿಡು. ಅಪ್ಪಯ್ಯ, ಲೇ ಸಿದ್ದೇಗೌಡ, ಹೇಳಿ ಅಪ್ಪಾಜಿ. ನಮ್ಮೂರು ದೇವಸ್ಥಾನದಾಗೆ ಅಭಿಷೇಕ ಕೊಟ್ಟಿವ್ನಿ. ನೀನು ನಿನ್ನ ಹೆಂಡ್ರು ಹೋಗಿ ಪೂಜೆ ಮುಗಿಸ್ಕೊಂಬ ಹೋಗಿ. ಯಾಕ್ಲಾ ಹಿಂಗೆ ನಿಂತಿದ್ದೆ? ಒಳ್ಳೆ ಗರ ಮಾಡ್ದು ನನಗೆ. ಓ, ಪೂಜೆ ಮುಗಿಸ್ಕೊಂಬವಲ್ಲ. ಸರಿ ಅಪ್ಪಾಜಿ, ಈಗಲೇ ಹೋಗ್ತೀವಿ. ಹೋಗವಾ, ನೀನು ಅವನ ಜೊತೆ ಪೂಜೆ ಮುಗಿಸ್ಕೊಂಬ ಹೋಗಿ. ಬನ್ನಿ ಮೇಡಮ್ ಅವರೇ. ಛೇ, ಇದೇನಿದು? ಎಲ್ಲ ಉಲ್ಟಾ ಪಲ್ಟಾ ಆಗ್ತಿದೆಯಲ್ಲ. ಯಾಕತ್ತೆ ಮನೆ ಚಿಕ್ಕದು ಅಂತ ನೋಡ್ತಾ ಇದ್ದೀರಿ? ಮನೆ ಚಿಕ್ಕದಾಗಿದ್ರೂ ಪರವಾಗಿಲ್ಲ ಚೆಲ್ವಿ. ನಿಮ್ಗಳ ಮನ್ಸು ದೊಡ್ಡದಾಗಿದೆಯಲ್ವಾ, ಅಷ್ಟು ಸಾಕು. ಓ, ಹೌದೇನು ಚೆಲ್ವಿ? ಅಯ್ಯೋ, ಹಂಗೇನಿಲ್ಲ ಅತ್ತೆ. ಸುಮ್ಮನೆ ನನ್ನ ಹೊಗಳುತ್ತವ್ರೆ ನಿಮ್ಮ ಮುಂದೆ. ನೀವು ಮಾಡೋ ಅಡುಗೆ ಮುಂದೆ ನನ್ನ ಅಡುಗೆ ಏನೂ ಇಲ್ಲ. ಹಾಗೆಲ್ಲ ಹೇಳ್ಬೇಡಮ್ಮ. ನನ್ನ ಮಗ ಯಾವತ್ತೂ ಸುಳ್ಳು ಹೇಳಲ್ಲ. ಬೆಟ್ಟವ, ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ ಈಗ? ಲಕ್ಷ್ಮವ್ವ, ಆರೋಗ್ಯ ಸಂದಾಕಿದೆ. ಹುಷಾರಾದೆ ನಾನು. ರೀ, ಈ ಸೀರೆ ಹೇಗಿದೆ ನೋಡಿ. ಲಲಿತಾ, ಮತ್ತೆ ಸೀರೆ ತಗೊಂಡ್ಯಾ? ಎಷ್ಟು ಸೀರೆ ಇದ್ರೂ ನಿಮ್ಮ ಹೆಂಗಸರಿಗೆ ಸಾಲಲ್ಲ ಬಿಡು. ನನಗಲ್ಲ ರೀ, ಇದು ಜಯಂತ್ ಅವ್ರ ಹೆಂಡತಿಗೆ. ಓ, ಅವ್ರು ನಮ್ಮ ಮನೆಗೆ ಬರ್ತಾರಂತ? ಇಲ್ಲ ರೀ, ಅವ್ರು ಗರ್ಭಿಣಿ ಅಂತ ಗೊತ್ತಾದ ಮೇಲೂ ನಾವೇನಾದರೂ ಒಂದು ಉಡುಗೊರೆ ಕೊಡಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಅದಕ್ಕೆ ನಮ್ಮ ಪರಿಚಯದ ಒಬ್ಬರದು ಮಗ್ಗ ಇದೆ, ಅವ್ರ ಹತ್ರ ಹೇಳಿ ತರಿಸ್ಕೊಂಡೆ. ಒಳ್ಳೆ ಕೆಲಸ ಮಾಡಿದೆ. ವಿಶ್ವ, ವಿಶ್ವ ಅಪ್ಪ ಬಾಯ್ಲಿ. ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ? ವಿಶ್ವ, ಅಪ್ಪ ನಿಮ್ಮಮ್ಮ ಜಯಂತವ್ರ ಹೆಂಡತಿ ಕೊಡೋಕೆ ಅಂತ ಸೀರೆ ತರಿಸಿದ್ದಾರೆ. ಅಮ್ಮನ ಜೊತೆ ಹೋಗಿ ಅದನ್ನು ಕೊಟ್ಬಿಟ್ ಬಾ. ರೀ, ಇದನ್ನ ಕೊಡೋದಕ್ಕೆ ನಾವ್ಯಾಕೆ ಅಲ್ಲಿವರೆಗೂ ಹೋಗ್ಬೇಕು? ಈ ಸೀರೆ ತರಿಸಿರೋದು ಅವ್ರಿಗಲ್ವಾ? ಅವ್ರಿಗೇನೆ, ಆದರೆ ಇದನ್ನ ಪಾರ್ಸಲ್ ಮಾಡ್ಬೋದಲ್ವಾ? ಪಾರ್ಸಲ್ಲ? ಹೌದಪ್ಪ, ಅಮ್ಮ ಹೇಳ್ತಾ ಇರೋದು ಸರಿಯಾಗಿದೆ. ಅದನ್ನ ಕೊರಿಯರ್ ಮಾಡ್ಬೋದು. ಲೋ ವಿಶ್ವ, ಕೊರಿಯರ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಕಣೋ.
ನಾವೇ ಇದನ್ನ ಹೋಗಿ ಅವ್ರ ಮನೆವರೆಗೂ ಕೊಟ್ಟರೆ ಅವ್ರು ಎಷ್ಟು ಖುಷಿ ಪಡಲ್ಲ. ನಾವೇ ಹೋಗಿ ಕೊಟ್ಬರೋಣ ಬಾ. ತನು ನಿನಗಿದೆಲ್ಲ ಗೊತ್ತಾಗಲ್ಲ. ಪದೇ ಪದೇ ಅವ್ರ ಮನೆಗೆ ಹೋಗೋದು ಚೆನ್ನಾಗಿರಲ್ಲ, ಅರ್ಥ ಮಾಡ್ಕೊ. ಸರಿ ಬಿಡು, ನೀನು ಬಂದಿಲ್ಲ ಅಂದರೆ ಏನಂತೆ, ಹೇಗೋ ಅವ್ರ ಮನೆ ಅಡ್ರೆಸ್ ನನಗೆ ಗೊತ್ತಲ್ವಾ, ನಾನು ಅವತ್ತೆ ಹೋಗಿ ಕೊಟ್ಟು ಬರ್ತೀವಿ, ಏನಂತೆ? ನಾನು ಬರಲ್ಲಪ್ಪ, ನನಗೆ ಮನೇಲಿ ಎಷ್ಟೊಂದು ಕೆಲಸ ಇದೆ ಗೊತ್ತಾ. ಬೇಡ, ವಿಶ್ವ ಹೇಳ್ದಾಗೆ ಇದನ್ನು ಪಾರ್ಸಲಲ್ಲಿ ಕಳಿಸ್ಬಿಡೋಣ. ವಿಶ್ವ ತಗೋ ಕೊಡಪ್ಪ. ಛೇ, ಇದನ್ನು ಕೊಡೋ ಮುಖಾಂತರ ಆದರೂ ಅವ್ರನ್ನ ಮೀಟ್ ಮಾಡೋಣ ಅಂದ್ಕೊಂಡೆ, ಅದೂ ಆಗಲಿಲ್ಲ. ತನು ಅಮ್ಮ ಮಗ ಹೇಳಿದ್ಮೇಲೆ ಮುಗೀತು, ಹೋಗ್ಲಿ ಬಿಡು, ಅವ್ರದ್ದೇ ಮನೇಲಿ ನಡೆಯೋದು. ವಿಶ್ವ, ಇದನ್ನ ಈಗಲೇ ಪಾರ್ಸಲ್ ಮಾಡ್ಬೇಡಪ್ಪ, ಆಮೇಲೆ ಡೆಲಿವರಿ ಆದ್ಮೇಲೆ ಕಳ್ಸೋಕೆ ಹೋಗ್ಬೇಡ, ಅರ್ಥ ಆಯ್ತಾ? ಸರಿಯಪ್ಪ. ಸಮಾಧಾನ ಆಯ್ತಾ? ಚೆಲ್ವಿ, ತಿಂಡಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿದ್ದಾರಪ್ಪ. ಅಜ್ಜಿ, ವೀಣಾ ಎಲ್ಲರೂ ಚೆನ್ನಾಗಿದ್ದಾರೆ. ಅಜ್ಜಿ ಅಂತೂ ಪ್ರತಿಯೊಂದಕ್ಕೂ ನಿನ್ ಹೆಸರನ್ನೇ ತಗೋತಿರ್ತಾರೆ. ವೆಂಕಿ ಹಾಗ್ ಮಾಡ್ತಿದ್ದ, ಹೀಗ್ ಮಾಡ್ತಿದ್ದ ಅಂತ ಹೇಳ್ತಾನೆ ಇರ್ತಾರೆ. ವೆಂಕಿ, ಅಜ್ಜಿ ಮಾತ್ರ ಹಗಲು ರಾತ್ರಿ ನಿಂದೇ ಧ್ಯಾನ ಅಪ್ಪ. ಬೀಗ್ರೆ, ವೆಂಕಿ ಇರೋಂಥ ಜಾಗದಲ್ಲಿ ಹಂಗೆಯ ಅವನಿಗೆ ಮಾತು ಬರದೇ ಇರ್ಬೋದು, ಆದರೆ ಎಲ್ಲರ ಮನಸ್ಸನ್ನು ಗೆಲ್ತಾನೆ. ಆದರೂ ಆ ದೇವರು ನಿಮ್ಗೆ ಈಗೆಲ್ಲ ಅನ್ಯಾಯ ಮಾಡಬಾರ್ದಾಗಿತ್ತು. ಅವ್ವ ಸ್ವಲ್ಪ ಸುಮ್ಕಿರು. ಹ್ಞೂ ಕಣೋ, ಸಿಂಚನ ವಾಪಸ್ ಬಂದಿದ್ದಾಳೆ. ಈಗ ಹರೀಶ ಮತ್ತೆ ಸಿಂಚನ ಇಬ್ರು ಮೊದ್ಲಿನ ತರ ಈಗ ಚೆನ್ನಾಗೇ ಇದ್ದಾರೆ. ನೋಡ್ದ್ಯಾ ಲಕ್ಷ್ಮಿ, ಅವನು ಎಂಥ ಕಷ್ಟದ ಪರಿಸ್ಥಿತಿಲಿ ಇದ್ರೂ ಮನೆಯವ್ರನ್ನೆಲ್ಲ ಕೇಳ್ತಾನೆ, ಅವ್ರು ಚೆನ್ನಾಗಿರ್ಲಿ ಅಂತ ಆಶಿಸ್ತಾನೆ. ಅದಕ್ಕೆ ನಾನು ಇವನ್ನ ದೇವ್ರ ಮಗ ಅಂತ ಹೇಳೋದು. ಹೌದು ರೀ, ಆದ್ರೆ ಇಂಥ ಒಳ್ಳೆ ಗುಣನ ನಮ್ ಸಂತು ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ಮನೆಯಿಂದ ಆಚೆ ಹಾಕ್ಬಿಟ್ನಲ್ಲ. ಇದಕ್ಕೇನ್ ಹೇಳೋಣ ಹೇಳಿ? ವೆಂಕಿ, ಆದ್ರೂ ನೀನಿಲ್ದೆ ಮನೆ ಬಿಕ್ಕು ಅಂತ ಅನಿಸ್ತಿದೆ ಕಣೋ. ನಂದೊಂದು ಮಾತನಾಡಿಸ್ಕೊಡ್ತೀಯಾ? ವೆಂಕಿ,
ನೀನ್ ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದ್ಬಿಡೋ. ಹೌದಪ್ಪ, ನಾನು ಸಂತು ಜೊತೆ ಮಾತಾಡ್ತೀನಿ. ನೀವಿಬ್ರು ಮನೆಗೆ ಬಂದ್ಬಿಡ್ರಪ್ಪ. ಇಷ್ಟೆಲ್ಲ ಆಗಿರೋದಕ್ಕೆ ನೀವಿಬ್ಬರು ಎಷ್ಟು ನೊಂದ್ಕೊಂಡಿದ್ದೀರಾ ಅಂತ ನಾವು ನೋಡಿದ್ದೀವಿ. ಮತ್ತೆ ನಾವಿಬ್ಬರು ಏನಾದರೂ ಅಲ್ಲಿಗೆ ಬಂದರೆ ಇನ್ನೂ ಅಲ್ಲಿ ಏನೇನಾಯ್ತದೋ ಏನೋ. ಅದಕ್ಕೆ ಬೇಡ, ನಾವು ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ, ಆಮೇಲೆ ಬೇಕಿದ್ರೆ ನೋಡೋಣ. ಹಾಗಂತ ಇವ್ ನೋಡ್ದೆ ನಾನು ಹೇಗಿರ್ಲಿ ಚಲ್ವಿ? ಇವನ್ ನೋಡ್ದೆ ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ. ಹೌದತ್ತೆ, ನಿಮ್ಮನ್ನು ನೋಡಬೇಕು ಅನ್ಸ್ದಾಗೆಲ್ಲ ನಾವೇ ಅಲ್ಲಿಗೆ ಬರ್ತೀವಿ, ನೀವು ಇಲ್ಲಿಗೆ ಅವಾಗ ಬಂದೋಗಿ. ಆದರೆ ಮನೆಗೆ ಬರೋದು ಬೇಡ. ಇದಕ್ಕೆ ನೀವು ಒಪ್ಕೊಳ್ಳೇಬೇಕು. ಆಯ್ತು ಚೆಲ್ವಿ, ನಿಮ್ ಪರಿಸ್ಥಿತಿನೂ ನನ್ಗೆ ಅರ್ಥ ಆಗತ್ತೆ. ನಾವಿಬ್ರು ಅವಾಗವಾಗ ಬಂದು ನೋಡ್ತೀವಿ. ನೀನ್ ಹೇಳ್ದಾಗೆ ನೀವು ಅವಾಗವಾಗ ಬರಬೇಕು. ರೀ, ದೇವಸ್ಥಾನದಲ್ಲಿ ಇವತ್ತು ದೀಪಾರಾಧನೆ ಇದೆಯಂತೆ. ನಾವು ಮನೆಗೆ ಹೋಗೋಕೆ ಮುಂಚೆ ಅಲ್ಲಿಗೆ ಹೋಗ್ಬಿಟ್ಟು ಹೋಗಣ್ವಾ? ಹಾಗಾದರೆ ಲಕ್ಷ್ಮಿ, ನೀನು ದೇವಸ್ಥಾನಕ್ಕೆ ಹೋಗಿರೋ, ನಾನು ಖುಷಿ ಕರ್ಕೊಂಡು ಒಟ್ಟಿಗೆ ಬರ್ತೀನಿ. ಆಯ್ತು ರೀ. ಸಾಕು ಸಾಕು, ನಿಮಗೆ ಬೇಕೇನ್ರಿ? ಬೇಬಿ ಬಾ, ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ. ಹೊರಗಡೆನಾ? ಏನಾದ್ರು ತಗೋಬೇಕಿತ್ತಾ? ಇಲ್ಲ ಹರಿ, ನಾವಿಬ್ರು ಎಷ್ಟು ಚೆನ್ನಾಗಿದ್ವಿ. ನಮ್ಮ ಲೈಫಲ್ಲಿ ಏನೇನೋ ಆಯಿತು, ಅದೆಲ್ಲ ನೆನಪಿಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಹಾಗೆ ಸುಮ್ಮನೆ ಮಜಾ ಮಾಡ್ಕೊಂಡು ಹೊರಗಡೆ ಹೋಗಿ ಬರೋಣ, ಆಗ್ಲಾದ್ರೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಹಾಗೆ ಬರ್ತಾ ಒಂದು ಒಳ್ಳೆ ಹೋಟ್ಲಲ್ಲಿ ಲಂಚ್ ಮಾಡ್ಕೊಂಬರೋಣ. ಲಂಚ? ಅದಕ್ಕೆ ನಮ್ಗೆಲ್ರಿಗೂ ಸೇರಿಸಿ ಅಡುಗೆ ಮಾಡಿರ್ತಾರೆ ಕಣೆ. ಏನಂತೀಗ? ರಾತ್ರಿ ತಿನ್ಬೋದಲ್ವಾ? ಅದನ್ನ ಮೊದಲೇ ಹೇಳಬಾರ್ದಾಗಿತ್ತ ಅಂತಾರೆ. ಈಗ ಏನು, ಹೋಗೋದಾ ಬೇಡವಾ? ಅಯ್ಯೋ ಖಂಡಿತ ಹೋಗೋಣ, ಅದರಲ್ಲೇ ಇದೆ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ನಾನೇ ಅದಕ್ಕೆ ಹೇಳ್ತೀನಿ, ರಾತ್ರಿ ಬಂದು ತಿಂತೀವಿ, ಇಲ್ಲ ಬೆಳಗ್ಗೆ ತಂಗಳನ್ನ ತಿಂತೀವಿ ಅಂತ. ಬಾ ಹೊಡ. ಏನು ಈ ಅವತಾರದಲ್ಲಿ ಬರ್ತೀಯಾ? ಬೇಡ ಬಾ, ನಿನಗೆ ನಾನೇ ಡ್ರೆಸ್ ಸೆಲೆಕ್ಟ್ ಮಾಡ್ತೇನೆ. ಓಕೆ. ಗೌಡ್ರೆ ನಮಸ್ಕಾರ. ಚೆನ್ನಾಗಿದ್ದೀರಾ? ಏನು ಅಪರೂಪ ಆಗೋಗ್ಬಿಟ್ರಲ್ಲ? ಹೌದು ಪುರೋಹಿತ್ರೆ, ಹೊಸ ಎಲೆಕ್ಷನ್ ತಲೆ ಬಿಸಿತ್ತಲ್ವಾ, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ಅಪ್ಪಾಜಿ ಏನೋ ಪೂಜೆ ಕೊಟ್ಟವ್ರಂತೆ. ಹೌದಪ್ಪ, ಕೊಟ್ಟಿದ್ದಾರೆ. ಹೆಸರು ಭಾವನ.
ಗೋತ್ರ ನಕ್ಷತ್ರ ಅಂದಂಗೆ ಇವರು ಇವರು ನನ್ನ ಶ್ರೀಮತಿ. ಅರ್ಚನಾ ಇವ್ರ ಹೆಸರನ್ನೆಲ್ಲ. ಹೌದು ಪುರೋಹಿತ್ರೆ. ಗೋತ್ರ ನಕ್ಷತ್ರ ಹೇಳಮ್ಮ. ಮೂಲ ನಕ್ಷತ್ರ. ಮೂಲಾ ನಕ್ಷತ್ರೋದ್ಭವಸ್ಯ ಧನಸ್ಸು ರಾಶೋ ಜಾತಾಯಃ ಶಿವಗೋತ್ರೋದ್ಭವಸ್ಯಾಂ ಸಹ ಕುಟುಂಬ ಪರಿವಾರ ವರ್ಗಸ್ಯ ಕ್ಷೇಮ ಸ್ಥೈರ್ಯ ವಿಜಯ ಭಯ ಆಯುಷ್ಯ ಆರೋಗ್ಯ ಭಾಗ್ಯಾದಿ ಶುಭ ಫಲಪ್ರಾಪ್ತ್ಯರ್ಥಂ. ದೇವ್ರೆ, ನನ್ನ ಮೇಡಮ್ ಅವರ ನನ್ನ ಹೆಂಡತಿ ಅಂತ ಹೇಳ್ಕೊಕೆ ನಂಗೆ ಬಹು ಖುಷಿ ಆಯ್ತದೆ. ಅವ್ರಿಗೂ ಹಂಗೆ ನನ್ನ ಅವ್ರ ಗಂಡ ಅಂತ ಹೇಳ್ಕೊಳ್ಳೋ ದಿನ ಬೇರೆನೇ ಬರುವಂಗೆ ಮಾಡಪ್ಪ. ಗೌಡ್ರೆ ಮಂಗಳಾರತಿ ತೋಳಿ. ಮೊದಲು ಅವರು ಕೊಡಿ ಶಾಸ್ತ್ರಿಗಳೇ. ತಗೊಳಮ್ಮ. ಅರಿಶಿನ ಕುಂಕುಮ ಇಡಿ. ಇಡಿ ಗೌಡ್ರೆ, ಯಾಕೆ ನಾಚ್ಕೊಂತೀರಾ? ಹೂವು ಮುಡಿಸಿ. ಶತಮಾನಂ ಭವತು ಶತಾಃ ಪುರುಷಶ್ರೇಂದ್ರಿಯ ಆಯುಷ್ಯವೇಂದ್ರಿಯೇ ದೀರ್ಘಮಾಯುಃ. ವೀಣಾ, ಎಲ್ಲೇ ನಿಮ್ಮ ಅತ್ತೆ ಮಾವ ಕಾಣಿಸ್ತಿಲ್ಲ? ಯಾಕ್ರಿ ಬಾಯಿ ತುಂಬ ಅಪ್ಪ ಅಮ್ಮ ಅಂತ ಕರೆದ್ರೆ ನಿಮ್ಮ ಬಾಯಿ ಸೌದೋಗುತ್ತಾ? ಅದೇ ಎಲ್ಲೋಗಿದ್ದಾರೆ? ಎಲ್ಲಿಗೋ ಹೋಗಿರ್ತಾರೆ ಬಿಡ್ರಿ. ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದಾರಾ? ಎಷ್ಟೊತ್ತಿಗೆ ಹೋದ್ರ? ಆವಾಗಲೇ ಹೋದ್ರು. ಓಹೋ, ಆವಾಗಲೇ ಹೋಗಿದ್ದಾರೆ ಅಂದರೆ ಖಂಡಿತ ಅವನು ನೋಡೋಕ್ಕೆ ಹೋಗಿರ್ತಾರೆ. ಯಾರನ್ನ? ಇದಾನಲ್ಲ ಈ ಮನೆ ಮಹಾರಾಜ ಶ್ರೀನಿವಾಸ ಲಕ್ಷ್ಮಿಯ ದತ್ತುಪುತ್ರ, ಅವನು ನೋಡಕ್ಕೆ ಹೋಗಿರ್ತಾನೆ. ಹೋಗ್ಲಿ ಬಿಡ್ರಿ, ಯಾಕ್ರಿ ಯಾವಾಗಲೂ ಈಗ ವ್ಯಂಗ್ಯ ಮಾತಾಡ್ತೀರಾ? ಅವ್ರು ಹೋಗಿ ನೋಡ್ಕೊಂಬಂದ್ರೆ ನಿಮ್ಮ ಗಂಟೆ ಹೋಗುತ್ತೆ. ಅವ್ರ ಮಗನ ಅವ್ರು ನೋಡ್ಕೊಂಬಂದ್ರೆ ಇವ್ರು ಹುಡ್ಕೋತಾರೆ. ಏನೇ ಗುಣತ್ತಿದೆಯಲ್ಲ? ಅಯ್ಯೋ ಏನಿಲ್ಲಪ್ಪ. ನಮ್ಮ ಮನೆಯವ್ರಿಗಂತೂ ಎಷ್ಟಾದ್ರೂ ಬುದ್ಧಿ ಬರಲ್ಲ. ಎಷ್ಟು ದಿವಸ ಅವನನ್ನ ಮನೇಲಿ ಇಟ್ಕೊಂಡು ಬಿಟ್ಟಿಯಾಗಿ ಅನ್ನ ಹಾಕಿದ್ರು, ಈಗ ಅವನು ಆಚೆಗೆ ಹೋದ್ರೂ ಬಿಡಲ್ಲ ಅಂತಾರೆ. ಊರಿಗೆ ಬುದ್ಧಿ ಬರೋದು ಒಂದೇ, ಕಾಗೆ ಬೆಳ್ಳಗಾಗೋದು ಒಂದೇ. ಅದೇನು ಅಂತ ಹೋಲಿಕೆ ಮಾಡ್ತೀರ್ರಿ? ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರಾಗಿರೋದಕ್ಕೆ, ಅವ್ರ ಕೈಲಾದಷ್ಟು ಅಷ್ಟೋ ದಾನ ಧರ್ಮ ಮಾಡಿದ್ದಕ್ಕೆ, ಆ ಪುಣ್ಯದಿಂದಲೇ ನೀವೆಲ್ಲರೂ ಚೆನ್ನಾಗಿರೋದು ತಿಳ್ಕೊಳ್ಳಿ. ಹೌದೌದು, ಅದಕ್ಕೆ ನೋಡು ಚೀಲ ತುಂಬ ಚಿನ್ನ ತುಂಬಿಟ್ಟಿರೋದು. ಚಿನ್ನ ಇದ್ರಷ್ಟೇ ಶ್ರೀಮಂತರಾಗೋದಿಲ್ಲ ರೀ. ಚಿನ್ನದಂಥ ಮನಸ್ಸಿದ್ರೂ ಅದನ್ನ ಶ್ರೀಮಂತಿಕೆ ಅಂತಲೇ ಕರೀತಾರೆ. ಒಂಥರ ಜುಗ್ಗ ಬಿಟ್ರೆ ಹೋಯ್ತಲ್ಲ 5 ಲಕ್ಷ, ಆ ಥರ ಎಲ್ಲ ಹೋಗ್ಬಿಟ್ಟಿರೋದು. ಏನೋ 5 ಲಕ್ಷ ಅಂತಿದ್ಯಾ? 5 ಲಕ್ಷ ಅಂತ ಆಫೀಸಿಂದ ಕ್ಯಾಶ್ ತಗೊಂಡು ಬ್ಯಾಂಕಿಗೆ ಕಟ್ಟೋಣ ಅಂತ ಹೋಗ್ತಿದ್ದೆ. ಅವನು ಯಾರೋ ಕಳ್ಳ ಬಂದು ಆ ದುಡ್ಡನ್ನ ಹೊಡ್ಕೊಂಡು ಹೋಗ್ತಾ ಕಣೆ. ಅದರಲ್ಲಿ ಎಷ್ಟು ದುಡ್ಡು ಇತ್ತು ರೀ? 5 ಲಕ್ಷ ಕಣೆ. ರೀ
ಮಾವನ ಹತ್ರ ಅವತ್ತು 5 ಲಕ್ಷ ಇಸ್ಕೊಂಡ್ರಲ್ಲ, ಅದನ್ನು ತಗೊಳ್ಳೋದಕ್ಕೆ ನೀವು ಹೇಳಿದ್ದು ನಿಜಾನ ಸುಳ್ಳ? ನಿಜ ಕಣೆ. ಏನೋ ನೀನು ಗಂಡನ ಮೇಲೆ ಅನುಮಾನ ಪಡ್ತೀಯಲ್ಲ? ನನ್ನ ಮೇಲೆ ಅನುಮಾನ ನಿಂಗೆ? ನನಗನ್ಸಿದ್ದನ್ನು ನಾನು ಕೇಳಿದೆ ಅಷ್ಟೇ. ಈಗೇನು ನಿಜ ಹೇಳಿದ್ರಾ ಸುಳ್ಳು ಹೇಳಿದ್ರಾ? ನಿಜ ಕಣೆ. ಅದಕ್ಕೆ ತಾನೆ ಅಲ್ಲ, ಅದು ಯಾರೋ ಅವ್ನು ಯಾವನೋ ಹೊತ್ಕೊಂಡು ಹೋದ. ಅದಕ್ಕೆ ತಾನೆ ನಾನು ಅಪ್ಪನ ಹತ್ರ ದುಡ್ಡು ಇಸ್ಕೊಂಡಿದ್ದು. ನೀವೇನೋ ಇಸ್ಕೊಂಡ್ರಿ ಸರಿ, ಆದರೆ ನೀವಾಗ್ತಿದ್ದಾಗೆ ಹರೀಶ್ ಬಂದ, ಹರೀಶ್ ಆಗ್ತಿದ್ದಾಗೆ ಮಂಗಳ ಬಂದ್ಲು. ಒಬ್ಬರಾದ್ಮೇಲೆ ಒಬ್ರು ಬಂದು ದುಡ್ಡನ್ನ ಕಿತ್ಕೊಂಡು ಹೋದ್ರು. ನನಗನ್ಸ್ತಿದೆ ನೀವು 3 ಜನ ಸೇರ್ಕೊಂಡು ಏನೋ ನಾಟಕ ಮಾಡ್ತಿದ್ದೀರಾ ಅಂತ. ನಾವೇಕೆ ನಾಟಕ ಮಾಡೋಣ? ರೀ, 1 ರೂಪಾಯಿನೂ ಜೋಪಾನವಾಗಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋ ನೀವು 5 ಲಕ್ಷ ಕಳ್ಕೊತೀರಾ ಅಂದರೆ ನಾನು ನಂಬೇಕಾ? ಅದು ಅಲ್ಲದೆ ಇಷ್ಟು ವರ್ಷ ಏನೇ ಸಾಲ ಸೋಲ ಮಾಡಿರಲಿ, ಯಾವುದೇ ಸಾಲಗಾರರು ನಮ್ಮ ಮನೆವರೆಗೂ ಬಂದಿರಲಿಲ್ಲ. ಅದು ಹೆಂಗೆ? ನೀವು ದುಡ್ಡು ತಗೋತಾ ಇದ್ದ ಹಾಗೆ ಹರೀಶನ್ಗೆ ದುಡ್ಡು ಕೊಟ್ಟಿದ್ದ ಫೈನಾನ್ಸರು ಮನೆವರೆಗೂ ಬಂದ್ಬಿಟ್ಟು 5 ಲಕ್ಷ ಕಿತ್ಕೊಂಡು ಹೋದ್ರು. ಏನೋ ನಡೀತಾ ಇದೆ. ನಿಜ ಹೇಳಿ, 3 ಜನ ಸೇರಿಕೊಂಡು ಏನು ನಡೆಸ್ತಿದ್ದೀರಾ? ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡ. ಏನು ಕೆಲಸ ಇದೆ ಅಷ್ಟು ನೋಡಿ ಹೋಗು. ಏನೇನೋ ಹೇಳಿ ತಲೆ ಹುಳ ಬಿಡ್ಬೇಡ. ನಾನೇನೋ ಬರೀ ಹುಳ ಬಿಡ್ತೀನಿ, ಆದ್ರೆ ನೀವು ಹುಳನೇ. ಯಪ್ಪೋ, ಇವಳು ಸಾಮಾನ್ಯದವಳಲ್ಲ. ನಾನು ತುಂಬ ಹುಷಾರಾಗಿರ್ಬೇಕು ಇವಳ ಹತ್ರ.